ನಮ್ಮದು ಕೊಡಗಿನ ಸಮಸ್ಯೆಗಳು ಮತ್ತು ಸಲಹೆ ಸೂಚನೆಗಳಂಥ ಗ್ರೂಪು ಒಂದು ಸಾಮಾಜಿಕ ಗ್ರೂಪ್ ಸರ್. ಯಾಕೆಂದರೆ ಎಲ್ಲ ಪಕ್ಷದ ಮುಖಂಡರು, ಸಾರ್ವಜನಿಕರು, ಎಲ್ಲ ಇಲಾಖೆಯವರು ಎಲ್ಲ ಇದ್ದಾರೆ. ಅದರಲ್ಲಿ ಒಂದು 1000 ಜನ ಇದ್ದರು ಸರ್. ಅದು ಒಂಥರ ಸಾಮರಸ್ಯದ ಗ್ರೂಪು, ಸಾಮಾಜಿಕ ವಿಷಯಗಳನ್ನು ಚರ್ಚಿಸುವಂಥ ಗ್ರೂಪು. ಯಾವುದೇ ಒಂದು ಅದು ಆ್ಯಕ್ಚುಲಿ ಅದು ಸ್ಟಾರ್ಟ್ ಆದ ಉದ್ದೇಶ, ನಮ್ಮ ಕೊಡಗು ಜಿಲ್ಲೆಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇದುವರೆಗೂ ಇಲ್ಲ. ಇಷ್ಟೊಂದು ಸೈನಿಕರ ಕೊಟ್ಟಂಥ ನಾಡಿನಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇಲ್ಲ. ಅದು ಆಗಬೇಕು ಅನ್ನೋ ಕೂಗಿನೊಂದಿಗೆ ಆ ಗ್ರೂಪ್ ಸ್ಟಾರ್ಟ್ ಆಗಿರೋದು. ನಂತರದ ದಿನಗಳಲ್ಲಿ ಆಸ್ಪತ್ರೆಯ ಜೊತೆಗೆ ಸಾಕಷ್ಟು ಮೂಲಭೂತ ಸೌಕರ್ಯಗಳು ನಮ್ಮ ಕೊಡಗು ಜಿಲ್ಲೆಯಲ್ಲಿ ಇಲ್ಲ ಅನ್ನೋದನ್ನು ಪರಿಗಣನೆ ಮಾಡಿ ಅದರ ಬಗ್ಗೆ ಚರ್ಚೆ ನಡೆಸ್ತಾ ಇದ್ವಿ. ಅದು ಒಂದು ಸಾಮಾಜಿಕ ಗ್ರೂಪು. ಹೇಳಿ ಬೇರೆ ಏನು? ಅಲ್ಲ ಸರ್, ಈಗ ಆ ಒಂದು ಪೋಸ್ಟ್ ಹಾಕಿದ್ದಕ್ಕೆ FIR ದಾಖಲಾಗುತ್ತೆ ಹೇಗೆ ಸರ್ ಅಂತ? ಸರ್, ಅದು ಫೆಬ್ರವರಿ 4ನೇ ತಾರೀಕು ನಾಪೋಕ್ಲಲ್ಲಿ ಒಂದು ಟಾಯ್ಲೆಟು ತುಂಬ ಅದು ಗಲೀಜಾಗಿತ್ತು. ಅದನ್ನು ಸಂಬಂಧಪಟ್ಟವರ ಗಮನಕ್ಕೆ ತರೋಕ್ಕೆ ಪೋಸ್ಟರ್ ಹಾಕಿದ್ವಿ ಗ್ರೂಪಲ್ಲಿ. ಅದನ್ನು ಆಮೇಲೆ ಯಾರೋ ಒಬ್ಬರು ಅದನ್ನು ಎಡಿಟ್ ಮಾಡಿ ಸ್ವಚ್ಛ ಭಾರತ್, ಸ್ವಚ್ಛ ವಿರಾಜಪೇಟೆ ಅಂತ ಹೇಳ್ಬಿಟ್ಟು ನಮ್ಮ ಶಾಸಕರದ ಒಂದು ಫೋಟೋ ಹಾಕಿ ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆ ಮಾಡಲು ನೋಡಿದ್ದಾರೆ ಅವರು. ಅದು ಒಂಥರ ತೇಜೋದಯ ಮಾಡೋ ಥರ ಇತ್ತು. ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ವಿನಯ್ ಸ್ವಾಮಿ ಅವರೇ ಆ ಗ್ರೂಪ್ನ ಅಡ್ಮಿನ್ ಆಗಿದ್ದರು, ನಾನು ಅಡ್ಮಿನ್ ಆಗಿದೆ. ವಿನಯ್ ಸ್ವಾಮಿ ಅವರು ಆ ಮೆಸೇಜನ್ನು 30 ಸೆಕೆಂಡ್ ಟು 1 ಮಿನಿಟ್ ಒಳಗಡೆ ಡಿಲೀಟ್ ಮಾಡಿದ್ದಾರೆ. ಯಾಕೆಂದರೆ ಅಡ್ಮಿನ್ಗಳ ಕರ್ತವ್ಯವನ್ನು ನಾವು ಮಾಡಿದ್ದೀವಿ. ಯಾಕೆಂದರೆ ಅದು ತುಂಬ ಜನ ನೋಡೋಕ್ಕೆ ಮುಂಚೆನೇ ಅದು ಡಿಲೀಟ್ ಆಗಿದೆ. ಆದರೂ ಸಮೇತ ದ್ವೇಷದ ರಾಜಕಾರಣಕ್ಕೋಸ್ಕರ ಅದನ್ನು ಸ್ಕ್ರೀನ್ಶಾಟ್ ತಗೊಂಡು ನಮ್ಮ ಮೇಲೆ FIR ಹಾಕಿದ್ದಾರೆ. ಯಾರು ಹಾಕಿದವ್ರ ಮೇಲೇನೂ ಹಾಕಿದ್ದಾರೆ, ನಾವು ಅಡ್ಮಿನ್ಗಳು ಅನ್ನೋ ಉದ್ದೇಶದಿಂದ ನಮ್ಮ ಮೇಲೇನೂ ಹಾಕಿದ್ದಾರೆ. ಅದು ಏನಕ್ಕೆ ಸುದೀರ್ಘವಾಗಿ ಬರೆದಿದ್ದಾರೆ ಸರ್. ಎಷ್ಟರ ಮಟ್ಟಿಗೆ ಟಾರ್ಚರ್ ಆಗಿದೆ? ಯಾಕಂದರೆ ಬೇಲ್ ಸಿಕ್ಕಿದ ಮೇಲೂ ಕೂಡ ಹೊರಗಡೆ ಬರ್ತಾರೆ, ಹೈಕೋರ್ಟಲ್ಲಿ ಸ್ಟೇ ಸಿಗುತ್ತೆ, ಅದಾದ್ಮೇಲೆ ಹೊರಗಡೆ ಬಂದಿರ್ತಾರೆ. ಎಷ್ಟರ ಮಟ್ಟಿಗೆ ಟಾರ್ಚರ್ ಕೊಡ್ತಾ ಇದ್ರು ಅಂತ ಸರ್ ಈ ಒಂದು ಪ್ರಕರಣದಲ್ಲಿ ಯಾರೆಲ್ಲ ಇದ್ದಾರೆ ಸರ್? ಟಾರ್ಚರ್ ಅಂದರೆ ಸರ್, ಇವಾಗ ನೋಡಿ, ಅದು ನಮ್ಮ DPಗಳನ್ನು ವಾಟ್ಸಪ್ DPಯಲ್ಲಿ ಇದ್ದಿದ್ದ ಫೋಟೋನ ತಗೊಂಡು ಅದನ್ನು A1 ಆರೋಪಿ, A2 ಆರೋಪಿ, A3 ಆರೋಪಿ ಅಂತ ಮಾಡಿ ಕಿಡಿಗೇಡಿಗಳಂತ ಹಾಕಿದ್ರು ಸರ್. ಏನು ಕಿಡಿಗೇಡಿ ಕೃತ್ಯ ಮಾಡಿದ್ವಿ ಸರ್? ಕಿಡಿಗೇಡಿಗಳಂತ ಏನಕ್ಕೆ ಯಾರು ಮಾಡಿದ್ವಿ ಸರ್ ಅಂತ? ತಣ್ಣೀರ ಮೈನ ಅವರು ಕಳಿಸಿರೋದು ಪೋಸ್ಟರು. ಕಿಡಿಗೇಡಿಗಳಂತ ಹಾಕೋದಿದೆ, ಅದು ಒಂದು ಕಡೆ ಬರುತ್ತಾ? ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ ಮೇಲೆ ಎಲ್ಲ ಕಡೆ ವೈರಲ್ ಆಗುತ್ತೆ. ಅದು ಒಂದು ಸ್ವಲ್ಪ ಮಾನ ಮರ್ಯಾದೆಗೆ ಅಂಜುವಂಥ ಕುಟುಂಬ ನಿಜವಾಗಿ ಅದು ಮನಸ್ಸಿಗೆ ಆಘಾತ ಆಗುತ್ತೆ. ಕಿಡಿಗೇಡಿಗಳಿಂದ ಹಾಕಿ ಎಲ್ಲ ಕಡೆ ಹಾಕಿರೋದ್ರಿಂದ ಅದು ಸಾಮಾನ್ಯವಾಗಿ ವಿನಯ್ ಸ್ವಾಮಿ ಅವರಿಗೆ ಜಾಸ್ತಿ ಮನಸ್ಸಿಗೆ ಆಘಾತ ಮಾಡ್ಕೊಂಡಿದ್ದಾರೆ. ಕೆಲವ್ರನ್ನ ಕೇಳ್ಕೊಂಡಿದ್ದಾರೆ ಅದನ್ನು ಹಾಕಬೇಡಿ ಅಂತ. ಅದು ಇತ್ತೀಚಿನ ದಿನಗಳಲ್ಲಿ ಹೈಕೋರ್ಟಲ್ಲಿ ಸ್ಟೇ ಆದಮೇಲೇನು ಕೆಲವೊಂದು 2 ಗ್ರೂಪ್ಗಳಲ್ಲಿ ಅದನ್ನು ಪುನಃ ಫಾರ್ವರ್ಡ್ ಮಾಡ್ತಾಯಿದ್ರು. ಶಾಸಕರ ಪಾತ್ರ ಇದೆ ಈ ಒಂದು ಪ್ರಕರಣದಲ್ಲಿ ಸರ್? ಸರ್, ಇದು ಇವಾಗ ಒಂದು FIR ಹಾಕಬೇಕಂದ್ರೆ ಆ ಸ್ಥಳೀಯ ಶಾಸಕರದ ಬೆಂಬಲ ಇಲ್ಲದೆ ಯಾರೂ ಹೋಗಿ FIR ಮಾಡಲ್ಲ. FIR ಮಾಡೋ ತನಕನೂ ಅವ್ರಿಗೆ ಗೊತ್ತಿರಲ್ವಾ, ಈ ಥರ ಎಲ್ಲ ಮಾಡಬಾರ್ದು, ಸಣ್ಣ ಪುಟ್ಟ ವಿಷಯಕ್ಕೆಲ್ಲ FIR ಮಾಡಬಾರ್ದು, ಅದನ್ನು ತಡೆಯುವಂಥ ಪ್ರಯತ್ನ ಶಾಸಕರು ಮಾಡ್ಬೋದಿತ್ತಲ್ಲ. ಇದಕ್ಕೆಲ್ಲ ಏನಕ್ಕೆ FIR? ಇದನ್ನೆಲ್ಲ ಅಲ್ಲಲ್ಲೇ ಬಗೆಹರಿಸ್ಕೊಳ್ಳೋಣ ಅಂತ ಮಾಡ್ಬೋದಿತ್ತಲ್ಲ. ಏನಕ್ಕೆ ಅದನ್ನು ಅಷ್ಟೊಂದು ಬೆಳೆಯಕ್ಕೆ ಬಿಟ್ಟರು? ಏಕೆಂದರೆ ಕಳೆದ 20 ವರ್ಷದಲ್ಲಿ ಇದ್ದ ಆಡಳಿತದಲ್ಲಿ ಈ ಥರದ ಎಷ್ಟೋ ತೇಜೋವಧೆಗಳನ್ನು ಹಳೆಯ ಶಾಸಕರನ್ನು ಮಾಡಿದ್ದಾರೆ. ಯಾವುದ್ಯಾವುದೋ ಪದಗಳಿಂದ ನಿಂದನೆ ಮಾಡಿದ್ದಾರೆ. ಅವರು ಎಷ್ಟೋ ಸಲ FIR ಮಾಡ್ಬೋದಿತ್ತು, ಆದರೆ ಅವ್ರ ಕಾರ್ಯಕರ್ತರು ಯಾರು ಅದಕ್ಕೆ FIR ಮಾಡಿಲ್ಲ. ಏಕೆಂದರೆ ಸಾಮರಸ್ಯದಿಂದ ಬದುಕಬೇಕು ಸರ್. FIR ಮಾಡಿ ದ್ವೇಷ ಸಾಧನೆ ಮಾಡುವಂಥದ್ದು ಏನಿದೆ? ಪುಟ್ಟ ಜಿಲ್ಲೆ, ಎಲ್ಲರೂ ಶಾಂತಿಯುತವಾಗಿ ನೆಮ್ಮದಿಯಾಗಿ ಬದುಕಬೇಕು, ಅಭಿವೃದ್ಧಿ ಪರ ಕೆಲಸ ಮಾಡಲಿ. ಅದು ಬಿಟ್ಟು ಈ ಥರ ದ್ವೇಷದ ರಾಜಕಾರಣ ಮಾಡಿ ಎಲ್ಲರನ್ನು ಕೂಗಿಸಿ ಈ ಥರ ಒಂದು ಅಮಾಯಕ ಜೀವನ ಬಲಿ ತಗೊಂಡ್ರಲ್ಲ ಸರ್. ಈ FIR ಭೂತದಿಂದನೇ ಅವರು ಬಲಿಯಾಗಿರೋದು. ಕಿಡಿಗೇಡಿಗಳನ್ನು ಪದ ಯೂಸ್ ಮಾಡಿ ಈ ಥರ ಎಲ್ಲ ಮಾಡಬಾರ್ದಲ್ಲ. ತಣ್ಣೀರ ಮೈನ ಅವರು ಇದಕ್ಕೂ ಮುಂಚೆ ಇನ್ನೂ ಸಾಕಷ್ಟು 15ರಿಂದ 30 ಜನರ ಹತ್ರ ಅವರು FIR ಹಾಕಿದ್ದಾರೆ 2 ವರ್ಷದಿಂದ. ಏನಕ್ಕೆ ಈ ಥರ ರಾಜಕಾರಣ? ಬೇರೆ ರೀತಿಯಲ್ಲಿ ಮಾಡ್ಬೋದಲ್ಲ. ನೆಕ್ಸ್ಟ್ ಏನು ಬೇಡಿಕೆ ಇದೆ ಸರ್? ನೆಕ್ಸ್ಟ್ ಏನಾಗಬೇಕು ಅಂತಿದ್ರೆ ಸರ್? ಸರ್, ಕೊಡಗಿನಲ್ಲಿ ಶಾಂತಿ ಬೇಕು ಸರ್. ಕಳೆದ 2 ವರ್ಷದಿಂದ ಕೊಡಗು ಜಿಲ್ಲೆಯಲ್ಲಿ ವಿವಿಧ ರೀತಿಯ ದ್ವೇಷದ ರಾಜಕಾರಣ ನಡೀತಾ ಇದೆ. ಜಾತಿಗಳ ಮಧ್ಯೆ ಕಲಹ ನಡೀತಾ ಇದೆ. ಇದು ಯಾವುದು ಇರಬಾರ್ದು. ಶಾಂತಿ ಪ್ರಿಯರು ನಾವು. ಕೊಡಗು ಜಿಲ್ಲೆ ಶಾಂತಿಗೆ ಹೆಸರಾಗಿದ್ದಂಥ ಜಿಲ್ಲೆ. ಇಲ್ಲಿ ಯಾವತ್ತೂ ಶಾಂತಿಗೆ ಭಂಗ ಆಗದ ರೀತಿಯಲ್ಲಿ ಈ ಥರ ಯಾವುದೇ FIR ಅನ್ನೋದ ಭೂತದ ಮಧ್ಯೆ ಹೋಗೋಕ್ಕಿಂತ ಶಾಂತಿ ಪ್ರಿಯರಾಗಿ ಹೋಗಬೇಕು. ಇನ್ನು ಯಾವತ್ತೂ ಈ ಥರ ದ್ವೇಷದ ರಾಜಕಾರಣ ಮಾಡಬಾರ್ದು. ಇವತ್ತು ನಾವು ತುಂಬ ಒಂದು BJPಯ ಒಂದು ನಿಷ್ಠಾವಂತ ಕಾರ್ಯಕರ್ತ, ಒಂದು ಸಮಾಜ ಸೇವಕ, ತುಂಬ ಮೃದು ಸ್ವಭಾವದ ವಿನಯ್ ಸ್ವಾಮಿ ಅವರನ್ನು ಕಳ್ಕೊಂಡು ತುಂಬ ದುಃಖಿತರಾಗಿದ್ದೀವಿ. ಅವರ ಮನೆಯವರು ನಮಗಿಂತ ತುಂಬ ದುಃಖಿತರಾಗಿದ್ದಾರೆ. ಅವರ ಮನೆಯವರಿಗೆ ಆ ದುಃಖ ಭರಿಸುವ ಶಕ್ತಿಯನ್ನು ಭಗವಂತ ಕರುಣಿಸಲಿ. ಅವರ ಪತ್ನಿಗೆ ಸರ್ಕಾರಿ ಉದ್ಯೋಗ ಕೊಡಬೇಕು.
ಅವರ ಮಗು ಇನ್ನೂ ಪುಟ್ಟದು 3 ವರ್ಷ 4 ವರ್ಷ ಮಗು, ಅದರ ಮುಂದಿನ ಪೀಳಿಗೆ ಅದರ ಜೀವನ ಹೆಂಗೆ, ಇವ್ರನ್ನೇ ನಂಬ್ಕೊಂಡಿದ್ರು. ಆ ಮಗುವಿನ ಜೀವನಕ್ಕೆ ಸರ್ಕಾರದ ವತಿಯಿಂದ ಪರಿಹಾರ ಕೊಡಬೇಕನ್ನೋದು ಬೇಡಿಕೆ ಸರ್. ಸರ್ ಇವತ್ತು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಇಬ್ಬರು ಶಾಸಕರ ವಿರುದ್ಧ FIR ಆಗಬೇಕು ಅಂತೇಳಿ. ಹೌದು ಸರ್, ಅವರು ಅವರ ಡೆತ್ ನೋಟಲ್ಲಿ ಅವರು ಬರೆದಿದ್ದಾರೆ ನನಗೆ ಇವರಿಂದ ಹಿಂಸೆ ಆಗಿದೆ ಅಂತ. ಮತ್ತು ಅವರು ಪರ್ಸನಲಿ ಅದು ಮೆಸೇಜ್ ಮಾಡಿದ್ದಾರೆ. ಅವರು 2 ಶಾಸಕರು ಪರ್ಸನಲ್ ಮೆಸೇಜ್ ಮಾಡಿರೋದು ಅವರ ಡೆತ್ ನೋಟಲ್ಲಿ ಇದೆ. ಅದನ್ನು ಕಳಿಸಿದ್ದಾರೆ. ಅವರಿಗೆ ಅದರಿಂದ ಯಾವುದೋ ಮಾನಸಿಕ ಹಿಂಸೆ ಆಗಿದೆ. ಅವರು ಇಲ್ಲಾಂದರೆ ಅದನ್ನು ಮೆನ್ಷನ್ ಮಾಡಿರಲ್ಲ. ಡೆತ್ ನೋಟಲ್ಲಿ ಅವ್ರು ಹೆಂಗೆ ಇದು ಮಾಡಿದಾರೋ ಅದರ ಥರ ಅವ್ರ ಮೇಲೇನೂ FIR ಆಗಲೇಬೇಕನ್ನೋದು ಆಗ್ರಹ. ತಣ್ಣೀರಮೈನವರನ್ನು ಇಮಿಡಿಯೇಟ್ ಬಂಧಿಸಬೇಕು. ಇನ್ನೂ ಏನಕ್ಕೆ ಬಂಧನ ಆಗಿಲ್ಲ ಅನ್ನೋದು ನಮ್ಮ ಪ್ರಶ್ನೆ ಸರ್. ಅದು ಕೊಡಗಿನ ಸಮಸ್ಯೆಗಳು ಮತ್ತು ಸಲಹೆ ಸೂಚನೆಗಳಂಥ ಗ್ರೂಪು ಒಂದು ಸಾಮಾಜಿಕ ಗ್ರೂಪ್ ಸರ್. ಯಾಕೆಂದರೆ ಎಲ್ಲ ಪಕ್ಷದ ಮುಖಂಡರು, ಸಾರ್ವಜನಿಕರು, ಎಲ್ಲ ಇಲಾಖೆಯವರು ಎಲ್ಲ ಇದ್ದಾರೆ. ಅದರಲ್ಲಿ 1,000 ಜನ ಇದ್ದರು ಸರ್. ಅದು ಒಂಥರ ಸಾಮರಸ್ಯದ ಗ್ರೂಪು, ಸಾಮಾಜಿಕ ವಿಷಯಗಳನ್ನು ಚರ್ಚಿಸುವಂಥ ಗ್ರೂಪು. ಯಾವುದೇ ಒಂದು ಅದು ಆ್ಯಕ್ಚುಲಿ ಅದು ಸ್ಟಾರ್ಟ್ ಆದ ಉದ್ದೇಶ ನಮ್ಮ ಕೊಡಗು ಜಿಲ್ಲೆಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇದುವರೆಗೂ ಇಲ್ಲ. ಇಷ್ಟೊಂದು ಸೈನಿಕರ ಕೊಟ್ಟಂಥ ನಾಡಿನಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇಲ್ಲ. ಅದು ಆಗಬೇಕು ಅನ್ನೋ ಕೂಗಿನೊಂದಿಗೆ ಆ ಗ್ರೂಪ್ ಸ್ಟಾರ್ಟ್ ಆಗಿರೋದು. ನಂತರದ ದಿನಗಳಲ್ಲಿ ಆಸ್ಪತ್ರೆಯ ಜೊತೆಗೆ ಸಾಕಷ್ಟು ಮೂಲಭೂತ ಸೌಕರ್ಯಗಳು ನಮ್ಮ ಕೊಡಗು ಜಿಲ್ಲೆಯಲ್ಲಿ ಇಲ್ಲ ಅನ್ನೋ ಒಂದನ್ನು ಪರಿಗಣನೆ ಮಾಡಿ ಅದರ ಬಗ್ಗೆ ಚರ್ಚೆ ನಡೆಸ್ತಾ ಇದ್ವಿ. ಅದು ಒಂದು ಸಾಮಾಜಿಕ ಗ್ರೂಪು. ಹೇಳಿ ಬೇರೆ ಏನು? ಅಲ್ಲ ಸರ್, ಈಗ ಆ ಒಂದು ಪೋಸ್ಟ್ ಹಾಕಿದ್ದಕ್ಕೆ FIR ದಾಖಲಾಗುತ್ತೆ ಹೇಗೆ ಸರ್ ಅಂತ? ಸರ್, ಅದು ಫೆಬ್ರವರಿ 4ನೇ ತಾರೀಕು ನಾಪೋಕ್ಲಲ್ಲಿ ಒಂದು ಟಾಯ್ಲೆಟು ತುಂಬ ಅದು ಗಲೀಜಾಗಿತ್ತು. ಅದನ್ನು ಸಂಬಂಧಪಟ್ಟವರ ಗಮನಕ್ಕೆ ತರೋಕ್ಕೆ ಪೋಸ್ಟರ್ ಹಾಕಿದ್ವಿ ಗ್ರೂಪಲ್ಲಿ. ಅದನ್ನು ಆಮೇಲೆ ಯಾರೋ ಒಬ್ಬರು ಅದನ್ನು ಎಡಿಟ್ ಮಾಡಿ ಸ್ವಚ್ಛ ಭಾರತ್ ಸ್ವಚ್ಛ ವಿರಾಜಪೇಟೆ ಅಂತ ಹೇಳ್ಬಿಟ್ಟು ನಮ್ಮ ಶಾಸಕರದ ಒಂದು ಫೋಟೋ ಹಾಕಿ ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆ ಮಾಡಲು ನೋಡಿದ್ದಾರೆ ಅವರು. ಅದು ಒಂಥರ ತೇಜೋದಯ ಮಾಡೋ ಥರ ಇತ್ತು. ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ವಿನಯ್ ಸ್ವಾಮಿ ಅವರೇ ಆ ಗ್ರೂಪ್ನ ಅಡ್ಮಿನ್ ಆಗಿದ್ದರು. ನಾನು ಅಡ್ಮಿನ್ ಆಗಿದೆ. ವಿನಯ್ ಸ್ವಾಮಿ ಅವರು ಆ ಮೆಸೇಜನ್ನು 30 ಸೆಕೆಂಡ್ ಟು 1 ಮಿನಿಟ್ ಒಳಗಡೆ ಡಿಲೀಟ್ ಮಾಡಿದ್ದಾರೆ. ಯಾಕೆಂದರೆ ಅಡ್ಮಿನ್ಗಳ ಕರ್ತವ್ಯವನ್ನು ನಾವು ಮಾಡಿದ್ದೀವಿ. ಯಾಕೆಂದರೆ ಅದು ತುಂಬ ಜನ ನೋಡೋಕ್ಕೆ ಮುಂಚೆನೇ ಅದು ಡಿಲೀಟ್ ಆಗಿದೆ. ಆದರೂ ಸಮೇತ ದ್ವೇಷದ ರಾಜಕಾರಣಕ್ಕೋಸ್ಕರ ಅದನ್ನು ಸ್ಕ್ರೀನ್ಶಾಟ್ ತಗೊಂಡು ನಮ್ಮ ಮೇಲೆ FIR ಹಾಕಿದ್ದಾರೆ. ಯಾರು ಹಾಕಿದವ್ರ ಮೇಲೇನೂ ಹಾಕಿದ್ದಾರೆ, ನಾವು ಅಡ್ಮಿನ್ಗಳು ಅನ್ನೋ ಉದ್ದೇಶದಿಂದ ನಮ್ಮ ಮೇಲೇನೂ ಹಾಕಿದ್ದಾರೆ. ಅದು ಏನಕ್ಕೆ ಸುದೀರ್ಘವಾಗಿ ಬರೆದಿದ್ದಾರೆ ಸರ್. ಎಷ್ಟರ ಮಟ್ಟಿಗೆ ಟಾರ್ಚರ್ ಆಗಿದೆ? ಯಾಕಂದರೆ ಬೇಲ್ ಸಿಕ್ಕಿದ ಮೇಲೂ ಕೂಡ ಹೊರಗಡೆ ಬರ್ತಾರೆ, ಹೈಕೋರ್ಟಲ್ಲಿ ಸ್ಟೇ ಸಿಗುತ್ತೆ, ಅದಾದ್ಮೇಲೆ ಹೊರಗಡೆ ಬಂದಿರ್ತಾರೆ. ಎಷ್ಟರ ಮಟ್ಟಿಗೆ ಟಾರ್ಚರ್ ಕೊಡ್ತಾ ಇದ್ರು ಅಂತ ಸರ್ ಈ ಒಂದು ಪ್ರಕರಣದಲ್ಲಿ ಯಾರೆಲ್ಲ ಇದ್ದಾರೆ ಸರ್? ಟಾರ್ಚರ್ ಅಂದರೆ ಸರ್, ಇವಾಗ ನೋಡಿ, ಅದು ನಮ್ಮ DPಗಳನ್ನು ವಾಟ್ಸಪ್ DPಯಲ್ಲಿ ಇದ್ದಿದ್ದ ಫೋಟೋನ ತಗೊಂಡು ಅದನ್ನು A1 ಆರೋಪಿ, A2 ಆರೋಪಿ, A3 ಆರೋಪಿ ಅಂತ ಮಾಡಿ ಕಿಡಿಗೇಡಿಗಳಂತ ಹಾಕಿದ್ರು ಸರ್. ಏನು ಕಿಡಿಗೇಡಿ ಕೃತ್ಯ ಮಾಡಿದ್ವಿ ಸರ್? ಕಿಡಿಗೇಡಿಗಳಂತ ಏನಕ್ಕೆ ಯಾರು ಮಾಡಿದ್ವಿ ಸರ್ ಅಂತ ತಣ್ಣೀರಮೈನವರು ಕಳಿಸಿರೋದು ಪೋಸ್ಟರು. ಕಿಡಿಗೇಡಿಗಳಂತ ಹಾಕೋದಿದೆ. ಅದು ಒಂದು ಕಡೆ ಬರುತ್ತಾ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ಮೇಲೆ ಎಲ್ಲ ಕಡೆ ವೈರಲ್ ಆಗುತ್ತೆ. ಅದು ಒಂದು ಸ್ವಲ್ಪ ಮಾನ ಮರ್ಯಾದೆಗೆ ಅಂಜುವಂಥ ಕುಟುಂಬ ನಿಜವಾಗಿ ಅದು ಮನಸ್ಸಿಗೆ ಆಘಾತ ಆಗುತ್ತೆ. ಕಿಡಿಗೇಡಿಗಳಿಂದ ಹಾಕಿ ಎಲ್ಲ ಕಡೆ ಹಾಕಿರೋದ್ರಿಂದ ಅದು ಸಾಮಾನ್ಯವಾಗಿ ವಿನಯ್ ಸ್ವಾಮಿ ಅವರಿಗೆ ಜಾಸ್ತಿ ಮನಸ್ಸಿಗೆ ಆಘಾತ ಮಾಡ್ಕೊಂಡಿದ್ದಾರೆ. ಕೆಲವ್ರನ್ನ ಕೇಳ್ಕೊಂಡಿದ್ದಾರೆ ಅದನ್ನು ಹಾಕಬೇಡಿ ಅಂತ. ಅದು ಇತ್ತೀಚಿನ ದಿನಗಳಲ್ಲಿ ಹೈಕೋರ್ಟಲ್ಲಿ ಸ್ಟೇ ಆದಮೇಲೇನು ಕೆಲವೊಂದು 2 ಗ್ರೂಪ್ಗಳಲ್ಲಿ ಅದನ್ನು ಪುನಃ ಫಾರ್ವರ್ಡ್ ಮಾಡ್ತಾಯಿದ್ರು. ಶಾಸಕರ ಪಾತ್ರ ಇದೆ ಈ ಒಂದು ಪ್ರಕರಣದಲ್ಲಿ ಸರ್? ಸರ್, ಇದು ಇವಾಗ ಒಂದು FIR ಹಾಕಬೇಕಂದ್ರೆ ಆ ಸ್ಥಳೀಯ ಶಾಸಕರದ ಬೆಂಬಲ ಇಲ್ಲದೆ ಯಾರೂ ಹೋಗಿ FIR ಮಾಡಲ್ಲ. FIR ಮಾಡೋ ತನಕನೂ ಅವ್ರಿಗೆ ಗೊತ್ತಿರಲ್ವಾ, ಈ ಥರ ಎಲ್ಲ ಮಾಡಬಾರ್ದು, ಸಣ್ಣ ಪುಟ್ಟ ವಿಷಯಕ್ಕೆಲ್ಲ FIR ಮಾಡಬಾರ್ದು, ಅದನ್ನು ತಡೆಯುವಂಥ ಪ್ರಯತ್ನ ಶಾಸಕರು ಮಾಡ್ಬೋದಿತ್ತಲ್ಲ. ಇದಕ್ಕೆಲ್ಲ ಏನಕ್ಕೆ FIR? ಇದನ್ನೆಲ್ಲ ಅಲ್ಲಲ್ಲೇ ಬಗೆಹರಿಸ್ಕೊಳ್ಳೋಣ ಅಂತ ಮಾಡ್ಬೋದಿತ್ತಲ್ಲ. ಏನಕ್ಕೆ ಅದನ್ನು ಅಷ್ಟೊಂದು ಬೆಳೆಯಕ್ಕೆ ಬಿಟ್ಟರು? ಏಕೆಂದರೆ ಕಳೆದ 20 ವರ್ಷದಲ್ಲಿ ಇದ್ದ ಆಡಳಿತದಲ್ಲಿ ಈ ಥರದ ಎಷ್ಟೋ ತೇಜೋವಧೆಗಳನ್ನು ಹಳೆಯ ಶಾಸಕರನ್ನು ಮಾಡಿದ್ದಾರೆ. ಯಾವುದ್ಯಾವುದೋ ಪದಗಳಿಂದ ನಿಂದನೆ ಮಾಡಿದ್ದಾರೆ. ಅವರು ಎಷ್ಟೋ ಸಲ FIR ಮಾಡ್ಬೋದಿತ್ತು. ಆದರೆ ಅವ್ರ ಕಾರ್ಯಕರ್ತರು ಯಾರು ಅದಕ್ಕೆ FIR ಮಾಡಿಲ್ಲ. ಏಕೆಂದರೆ ಸಾಮರಸ್ಯದಿಂದ ಬದುಕಬೇಕು ಸರ್. FIR ಮಾಡಿ ದ್ವೇಷ ಸಾಧನೆ ಮಾಡುವಂಥದ್ದು ಏನಿದೆ? ಪುಟ್ಟ ಜಿಲ್ಲೆ, ಎಲ್ಲರೂ ಶಾಂತಿಯುತವಾಗಿ ನೆಮ್ಮದಿಯಾಗಿ ಬದುಕಬೇಕು, ಅಭಿವೃದ್ಧಿ ಪರ ಕೆಲಸ ಮಾಡಲಿ. ಅದು ಬಿಟ್ಟು ಈ ಥರ ದ್ವೇಷದ ರಾಜಕಾರಣ ಮಾಡಿ ಎಲ್ಲರನ್ನು ಕೂಗಿಸಿ ಈ ಥರ ಒಂದು ಅಮಾಯಕ ಜೀವನ ಬಲಿ ತಗೊಂಡ್ರಲ್ಲ ಸರ್. ಈ FIR ಭೂತದಿಂದನೇ ಅವರು ಬಲಿಯಾಗಿರೋದು. ಕಿಡಿಗೇಡಿಗಳನ್ನು ಪದ ಯೂಸ್ ಮಾಡಿ ಈ ಥರ ಎಲ್ಲ ಮಾಡಬಾರ್ದಲ್ಲ. ತಣ್ಣೀರಮೈನ ಅವರು ಇದಕ್ಕೂ ಮುಂಚೆ ಇನ್ನೂ ಸಾಕಷ್ಟು 15ರಿಂದ 30 ಜನರ ಹತ್ರ ಅವರು FIR ಹಾಕಿದ್ದಾರೆ 2 ವರ್ಷದಿಂದ. ಏನಕ್ಕೆ ಈ ಥರ ರಾಜಕಾರಣ? ಬೇರೆ ರೀತಿಯಲ್ಲಿ ಮಾಡ್ಬೋದಲ್ಲ. ನೆಕ್ಸ್ಟ್ ಏನು ಬೇಡಿಕೆ ಇದೆ ಸರ್? ನೆಕ್ಸ್ಟ್ ಏನಾಗಬೇಕು ಅಂತಿದ್ದಾರೆ ಸರ್?
ಸರ್ ಕೊಡಗಿನಲ್ಲಿ ಶಾಂತಿ ಬೇಕು ಸರ್. ಕಳೆದ 2 ವರ್ಷದಿಂದ ಕೊಡಗು ಜಿಲ್ಲೆಯಲ್ಲಿ ವಿವಿಧ ರೀತಿಯ ದ್ವೇಷದ ರಾಜಕಾರಣ ನಡೀತಾ ಇದೆ. ಜಾತಿಗಳ ಮಧ್ಯೆ ಕಲಹ ನಡೀತಾ ಇದೆ. ಇದು ಯಾವುದು ಇರಬಾರ್ದು. ಶಾಂತಿ ಪ್ರಿಯರು ನಾವು. ಕೊಡಗು ಜಿಲ್ಲೆ ಶಾಂತಿಗೆ ಹೆಸರಾಗಿದ್ದಂಥ ಜಿಲ್ಲೆ. ಇಲ್ಲಿ ಯಾವತ್ತೂ ಶಾಂತಿಗೆ ಭಂಗ ಆಗದ ರೀತಿಯಲ್ಲಿ ಈ ಥರ ಯಾವುದೇ FIR ಅನ್ನೋದ ಭೂತದ ಮಧ್ಯೆ ಹೋಗೋಕ್ಕಿಂತ ಶಾಂತಿ ಪ್ರಿಯರಾಗಿ ಹೋಗಬೇಕು. ಇನ್ಯಾವತ್ತೂ ಈ ಥರ ದ್ವೇಷದ ರಾಜಕಾರಣ ಮಾಡಬಾರ್ದು. ಇವತ್ತು ನಾವು ತುಂಬ ಒಂದು BJPಯ ಒಂದು ನಿಷ್ಠಾವಂತ ಕಾರ್ಯಕರ್ತ, ಒಂದು ಸಮಾಜ ಸೇವಕ, ತುಂಬ ಮೃದು ಸ್ವಭಾವದ ವಿನಯ್ ಸೌಮ್ಯ ಅವರನ್ನು ಕಳ್ಕೊಂಡು ತುಂಬ ದುಃಖಿತರಾಗಿದ್ದೀವಿ. ಅವರ ಮನೆಯವರು ನಮಗಿಂತ ತುಂಬ ದುಃಖಿತರಾಗಿದ್ದಾರೆ. ಅವರ ಮನೆಯವರಿಗೆ ಆ ದುಃಖ ಭರಿಸುವ ಶಕ್ತಿಯನ್ನು ಭಗವಂತ ಕರುಣಿಸಲಿ. ಅವರ ಪತ್ನಿಗೆ ಸರ್ಕಾರಿ ಉದ್ಯೋಗ ಕೊಡಬೇಕು. ಅವರ ಮಗು ಇನ್ನೂ ಪುಟ್ಟದು 3 ವರ್ಷ 4 ವರ್ಷ ಮಗು. ಅದರ ಮುಂದಿನ ಪೀಳಿಗೆ ಅದರ ಜೀವನ ಹೆಂಗೆ, ಇವ್ರನ್ನೇ ನಂಬ್ಕೊಂಡಿದ್ರು. ಆ ಮಗುವಿನ ಜೀವನಕ್ಕೆ ಸರ್ಕಾರದ ವತಿಯಿಂದ ಪರಿಹಾರ ಕೊಡಬೇಕನ್ನೋದು ಬೇಡಿಕೆ ಸರ್. ಸರ್, ಇವತ್ತು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಇಬ್ಬರು ಶಾಸಕರ ವಿರುದ್ಧ FIR ಆಗಬೇಕು ಅಂತೇಳಿ. ಹೌದು ಸರ್, ಅವರ ಡೆತ್ ನೋಟಲ್ಲಿ ಅವರು ಬರೆದಿದ್ದಾರೆ, ನನಗೆ ಇವರಿಂದ ಹಿಂಸೆ ಆಗಿದೆ ಅಂತ. ಮತ್ತು ಅವರು ಪರ್ಸನಲಿ ಅದು ಮೆಸೇಜ್ ಮಾಡಿದ್ದಾರೆ. ಅವರು 2 ಶಾಸಕರು ಪರ್ಸನಲ್ ಮೆಸೇಜ್ ಮಾಡಿರೋದು ಅವರ ಡೆತ್ ನೋಟಲ್ಲಿ ಇದೆ. ಅದನ್ನು ಕಳಿಸಿದ್ದಾರೆ. ಅವರಿಗೆ ಅದರಿಂದ ಯಾವುದೋ ಮಾನಸಿಕ ಹಿಂಸೆ ಆಗಿದೆ. ಅವರು ಇಲ್ಲಾಂದರೆ ಅದನ್ನು ಮೆನ್ಷನ್ ಮಾಡಿರಲ್ಲ. ಡೆತ್ ನೋಟಲ್ಲಿ ಅವ್ರು ಹೆಂಗೆ ಇದು ಮಾಡಿದಾರೋ ಅದರ ಥರ ಅವ್ರ ಮೇಲೇನೂ FIR ಆಗಲೇಬೇಕನ್ನೋದು ಆಗ್ರಹ. ತಣ್ಣೀರಮಯ್ಯನವರನ್ನು ಇಮಿಡಿಯೇಟ್ ಬಂಧಿಸಬೇಕು. ಇನ್ನೂ ಏನಕ್ಕೆ ಬಂಧನ ಆಗಿಲ್ಲ ಅನ್ನೋದು ನಮ್ಮ ಪ್ರಶ್ನೆ ಸರ್.